ಮದ್ರಸೆಗಳಲ್ಲಿ 5 ಬಾರಿ ನಮಾಜ್ ಮುಖಾಂತರ ಅಲ್ಲಾಹು ಅಕ್ಬರ್ ಯಾ ಇಲ್ಲಲ್ಲ ನೀ ರಸೂಲುಲ್ಲಾ ಅಂತ ನೀ ಭಗವಂತ ಅಲ್ಲ ಬಿಟ್ಟರೆ ಯಾರೂ ಇಲ್ಲ ಅಂತ ಅದನ್ನು ಹೇಳಿಕೊಡಲಾಗತ್ತೆ. ನಾವು ಹಿಂದೂಗಳು, ಕ್ರಿಶ್ಚಿಯನ್ಗಳು, ಸಿಖ್ಸ್ಗಳು ಎಲ್ಲರೂ ಕಾಫಿರ್ಗಳು, ಅಂದರೆ ಅನ್ಯ ಧರ್ಮದವರನ್ನು ಅವರು ಮುಗಿಸ್ಬೇಕು ಅಂತ ತಮ್ಮ ಕುರಾನ್ಗಳಲ್ಲೇ ಅನೇಕ ಬಾರಿ ಅದರ ಬಗ್ಗೆ ಅಧ್ಯಯನ ಆಗಿದೆ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಜಿಹಾದಿ ಮನಸ್ಥಿತಿಗಳು, ಜಿಹಾದಿಗಳು ರಾಷ್ಟ್ರವನ್ನು ಧರ್ಮದ ವಿಚಾರದಲ್ಲಿ ಇಬ್ಬಾಗ ಮಾಡಬೇಕು, ಬಹುಸಂಖ್ಯಾತರನ್ನು ಹೆದರಿಸಬೇಕು ಅನ್ನುವ ಮನಸ್ಥಿತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಈಗ ಜಾಸ್ತಿ ಆಗ್ತಾ ಇದೆ. ಹುಬ್ಳಿಯ ನೇಹಾ ಅವರ ಮರ್ಡರ್, ನೇಹಾ ಹಿರೇಮಠ್ ಅವರ ಮರ್ಡರನ್ನು ನಾವು ನೇರವಾಗಿ ಲವ್ ಜಿಹಾದಿಗೆ ಹೋಲಿಸಬೇಕಾಗುತ್ತೆ. ಡೆಲ್ಲಿಯ ಶರ್ದಾ ವಾರ್ಕರ್ ಅವರ ಮರ್ಡರ್ ಫ್ರಿಜ್ಜಲ್ಲಿ ಹೇಗೆ ತುಂಡು ತುಂಡು ಮಾಡಿ ಹಾಕಿದ್ರಲ್ಲ, ಅದರ ವಿಚಾರವಾಗಿ ಇನ್ನು ನಮಗೆ ಅದು ಮನಸ್ಸಲ್ಲಿ ಹಾಗೆ ಇರಬೇಕಾದ್ರೆ, ಇದು ಲವ್ ಜಿಹಾದಿನ ಎಲ್ಲ ಇಂಗ್ರೀಡಿಯೆಂಟ್ಸು, ಅಂದರೆ ಲವ್ ಜಿಹಾದ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಮಿಷಗಳು ಅಥವಾ ಎಲ್ಲ ಸತ್ಯಗಳು ಅದರಲ್ಲಿ ಅಡಗಿದೆ. ಮುಸ್ಲಿಂ ಧರ್ಮದಲ್ಲಿ ಹೆಚ್ಚಾಗಿ ಬೇರೆ ಧರ್ಮದ, ಅನ್ಯ ಧರ್ಮದ ಹೆಣ್ಮಕ್ಳನ್ನು ಮದುವೆ ಮಾಡುವ ಒಂದು ಪ್ರೋತ್ಸಾಹ ಮಾಡುವ ವಿಷಯವನ್ನು 2010ರಲ್ಲಿ ಕೇರಳ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಅವರು ಲವ್ ಜಿಹಾದ್ ಕರ್ನಾಟಕದಲ್ಲಿ ಹೆಚ್ಚಾಗಿ, ಕಾಸರಗೋಡಲ್ಲಿ, ಕೇರಳದಲ್ಲಿ ಮತ್ತು ಭಾರತದಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಅವರು ತಮ್ಮ ಒಂದು ವರ್ಡಿಕ್ಟಲ್ಲಿ ಅದನ್ನು ಕೊಟ್ಟಿದ್ದಾರೆ. ಜಸ್ಟಿಸ್ ಕುಮಾರ್ ಅವರ ಪ್ರಕಾರ ಲವ್ ಜಿಹಾದ್ ಒಂದು ಚಿಂತನೆ ಮತ್ತು ಅದರ ಬ್ಲೂ ಪ್ರಿಂಟು ಮತ್ತು ಅದಕ್ಕೆ ಬೇಕಾಗಿರುವ ಧನ ಸಹಾಯ ಮತ್ತು ಬೇಕಾಗಿರ್ತಕ್ಕಂಥ ಅಟ್ಮಾಸ್ಫಿಯರನ್ನು ಆ ಸಮಾಜದ ವ್ಯಕ್ತಿಗಳು ಯುವಕರಿಗೆ ಕೊಡ್ತಾ ಇದ್ದಾರೆ ಅಂತ ತಮ್ಮ ಟಿಪ್ಪಣಿಯಲ್ಲಿ ಜಸ್ಟಿಸ್ ಕುಮಾರ್ ಬರೆದಿದ್ದಾರೆ. ಅದಾದ ನಂತರ 2021ರಲ್ಲಿ ಬಂದ ಕೇರಳ ಸ್ಟೋರಿ ಆಗಿರ್ಬೋದು, ಅಥವಾ ದಿ ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು, ಅಥವಾ ಅನೇಕ ಚಿತ್ರಗಳು ಹಿಂದಿಯಲ್ಲಿ ಬಂದಿದ್ದು ಕನ್ವರ್ಷನ್ ಆಗಿರ್ಬೋದು, ಎಲ್ಲವನ್ನೂ ಒತ್ತಿ ಜೋರಾಗಿ ಹೇಳ್ತಾ ಇರೋದು, ಒಂದು ಧರ್ಮದ ಜನ ಇನ್ನೊಂದು ಧರ್ಮದ ಹೆಣ್ಣು ಮಗುವನ್ನು ಅವರು ಮೋಸದ ಜಾಲದಿಂದ ಪ್ರೀತಿಯಲ್ಲಿ ಸಿಕ್ಕಾಕ್ಸ್ಕೊಂಡು ಅವರಿಗೆ ಮದುವೆ ಮಾಡಿಕೊಂಡು ಮಕ್ಕಳು ಜನಸಂತತಿಯನ್ನು ಹೆಚ್ಚು ಮಾಡುವ ಸಂಸ್ಕೃತಿ ಇದೆ ಅಂತ. ಇದರ ಪುರಾವವಾಗಿ ಅಥವಾ ಇದರ ಅನುಗುಣವಾಗಿ ಆಗಿರ್ತಕ್ಕಂಥ ಮರ್ಡರೇ ನೇಹಾ ಮರ್ಡರ್. ಇದು ನಾವು ಹಿಂದೂಗಳು ಅವರಿಗೆ ಕಾಫಿರ್ಗಳಾಗಿದ್ದಾಗೆ. ನೇಹಾ ಅವರ ತಂದೆ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆದ್ರೂ 3 ದಿನಗಳ ಹಿಂದೆ ಅವರು ಈ ದಿನ ಹಬ್ಬಕ್ಕೆ ಹಾಕಿರ್ತಕ್ಕಂಥ ಫೇಸ್ಬುಕ್ ಪೋಸ್ಟನ್ನು ನಾನು ಗಮನಿಸಿದೆ. ಸೆಕ್ಯುಲರಿನ ಭೂತ ಕೇವಲ ಹಿಂದೂಗಳಿಗೆ ಮಾತ್ರ ಹಾಕಿದ್ದಾರೆ, ಆದರೆ ಕಮ್ಯುನಲಿನ ಪಾಠ ಅವರಿಗೆ ಮದ್ರಸೆಗಳಲ್ಲಿ 5 ಬಾರಿ ನಮಾಜ್ ಮುಖಾಂತರ ಅಲ್ಲಾಹು ಅಕ್ಬರ್ ಯಾ ಇಲ್ಲಲ್ಲ ನೀ ರಸೂಲುಲ್ಲಾ ಅಂತ ನೀ ಭಗವಂತ ಅಲ್ಲ ಬಿಟ್ಟರೆ ಯಾರೂ ಇಲ್ಲ ಅಂತ ಅದನ್ನು ಹೇಳಿಕೊಡಲಾಗತ್ತೆ. ನಾವು ಹಿಂದೂಗಳು, ಕ್ರಿಶ್ಚಿಯನ್ಗಳು, ಸಿಖ್ಸ್ಗಳು ಎಲ್ಲರೂ ಕಾಫಿರ್ಗಳು, ಅಂದರೆ ಅನ್ಯ ಧರ್ಮದವರನ್ನು ಅವರು ಮುಗಿಸ್ಬೇಕು ಅಂತ ತಮ್ಮ ಕುರಾನ್ಗಳಲ್ಲೇ ಅನೇಕ ಬಾರಿ ಅದರ ಬಗ್ಗೆ ಅಧ್ಯಯನ ಆಗಿದೆ, ಮಾತುಕತೆ ಆಗಿದೆ, ಡಿಸ್ಕಷನ್ ಆಗಿದೆ. ಕುರಾನಲ್ಲಿ ಎಲ್ಲಿದೆ ಅಂತ ಪುಟಗಳನ್ನು ಚರ್ಚೆ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಾಗಿದೆ. ಜಾಕಿರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನೆಲ್ಲ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಹೀಗಿರಬೇಕಾದ್ರೆ ನೇಹಾ ಅವರ ತಂದೆ ನಿಜವಾಗ್ಲೂ ಅವರು ಒಬ್ಬ ಸತ್ಯವಾದ ಬಸವಣ್ಣ ತತ್ವದ ಸನಾತನಿ ಆಗಿದ್ದರೆ ಇವತ್ತು ಅವರು ಇದನ್ನು ಖಂಡಿಸ್ತಾ ಇದ್ರು. ಅವರ ಒಂದು ಇಂಟರ್ವ್ಯೂ ನೋಡಿದೆ, ನಾಚಿಗೇಡಿ ಇಂಟರ್ವ್ಯೂ. ಅದರಲ್ಲಿ ಒಬ್ಬ ವ್ಯಕ್ತಿ, ಹೆಸರು ಗೊತ್ತಿಲ್ಲ, ಹೆಸರಿಲ್ಲದೆ ಇರೋ ವ್ಯಕ್ತಿ ಬಂದು ನನ್ನ ಮಗಳನ್ನು 9 ಬಾರಿ ಚುಚ್ಚಿ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಪ್ರೆಸ್ಸು, TV, ಮೀಡಿಯಾ ಆ ವ್ಯಕ್ತಿಯ ಹೆಸರನ್ನು ಬಯಲು ಮಾಡಿರಬೇಕಾದ್ರೆ ನಿರಂಜನ್ ಕಾಂಗ್ರೆಸ್ಸಿನ ಓಟ್ಗೋಸ್ಕರ ಕಾಂಗ್ರೆಸ್ಸಲ್ಲಿ ಏನೋ ಒಂದು ಸ್ಥಾನಮಾನ ಸಿಗುತ್ತೆ, ರಾಜಕೀಯವಾಗಿ ಬೆಳೆಯಬಹುದು ಅಂತ ಹೇಳಿ ಈ ಥರದ ಹೇಡಿ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥ ತಂದೆಗೆ ನನ್ನ ಧಿಕ್ಕಾರ ಆಗಿದೆ. ಈ ಧಿಕ್ಕಾರ ನೀವು ಬೆಂಗಳೂರಲ್ಲಾದ ಇನ್ನೊಂದು ಮರ್ಡರನ್ನು ನೋಡಬೇಕಾಗಿತ್ತು. ಅಲ್ಲಿ ತಾಯಿ ಪ್ರತಿರೋಧವನ್ನು ತೋರಿಸ್ತಾಳೆ, ಇಲ್ಲಿ ತಂದೆ ಆದವನು ಈ ಪ್ರತಿರೋಧ ತೋರಿಸ್ದೇನೆ ಕಾಂಗ್ರೆಸ್ ಗುಲಾಮ್ಗಿರಿಗೆ ಬಗ್ಗಿರೋದು ತುಂಬ ಆಶ್ಚರ್ಯ ಮತ್ತು ದುಃಖಕರವಾದ ವಿಷಯ. ಈ ನೇಹಾ ಮರ್ಡರ್ ಕೇಸನ್ನು ನಾವು ಖಂಡಿಸಬೇಕು. ಹಿಂದೂಗಳ ಯುವತಿಯರ ರಕ್ಷಣೆಗೆ ನಾವು ಬರಬೇಕು. ಲವ್ ಜಿಹಾದ್ ಅನ್ನುವ ಒಂದು ಪಿಡುಗನ್ನು ನಾವು ತಡೆಗಟ್ಟಬೇಕು, ಕಾನೂನು ತರಬೇಕು. ಹೇಗೆ
ನಾವು ಹಿಂದೂ ಸಮಾಜದವರು ಅನೇಕ ಬಾರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಎಲ್ಲೆಲ್ಲಿ ಹದಿಹರೆಯದ 18ರಿಂದ 22 ವರ್ಷದ ಯುವತಿಯರಿದ್ದಾರೆ ಹೋಗಿ ನಾವು ಲವ್ ಜಿಹಾದ್ ಬಗ್ಗೆ ಅನೇಕ ಸಿಂಪೋಸಿಯಂಗಳು ಮಾಡಿದ್ದೇವೆ, ಅದ್ರ ಬಗ್ಗೆ ವಿಷಯಗಳನ್ನು ಹೇಳಿದ್ದೇವೆ. ಆದರೆ ನಮ್ಮ ಹಿಂದೂ ಹೆಣ್ಮಕ್ಳು ನನ್ನ ವ್ಯಕ್ತಿ ಆ ಥರ ಅಲ್ಲ ಅನ್ನುವ ಒಂದು ಭ್ರಮೆಯಲ್ಲಿ ಮೈ ಅಬ್ದುಲ್ಲಾ ಈಸ್ ಡಿಫ್ರೆಂಟ್, ನನ್ನ ಅಬ್ದುಲ್ಲಾ ಬೇರೆ ಅನ್ನುವ ಮನಸ್ಥಿತಿಯಲ್ಲಿ ಆ ಅಬ್ದುಲ್ಲನ ಜೊತೆಗೆ ಪ್ರೀತಿ ಮಾಡಿ ಅವರಿಗೆ ಮೋಸ ಆಗಿರೋ ಉದಾಹರಣೆ ಇದೆ. ಇಡೀ ಭಾರತದಲ್ಲಿ ಅನೇಕ ಹೆಣ್ಮಕ್ಕಳಿಗೆ ಮೋಸ ಆಗಿರುವ ದಾಖಲಾತಿಗಳಿವೆ. ಹಿಂದೂ ತಂದೆ ತಾಯಿಯಂದಿರು ಅವರಿಗೆ ಅನ್ಯ ಧರ್ಮದ, ಅನ್ಯ ಕೋಮಿನ ಜನರ ವೈಚಾರಿಕತೆ ಮತ್ತು ಪದ್ಧತಿ ಮತ್ತು ಸಂಸ್ಕೃತಿಯ ಬಗ್ಗೆ ಹೇಳಿಕೊಟ್ಟು ಅವರ ಮನಸ್ಥಿತಿ ಬಗ್ಗೆ ಹೇಳಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಕಾಪಾಡಬೇಕಾಗಿ ವಿನಂತಿ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಥವಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ನಾವು ಭಾಷೆಯಲ್ಲಿ ಕರಿತೇವೆ, ಒಂದು ಕೋಮಿನ ವೋಟಿನ ಆಧಾರದ ಮೇಲೆ ರಾಜಕೀಯ ಮಾಡುವ ಕಾಂಗ್ರೆಸ್ ಪ್ರತಿ ಸಲ 1947ಇಂದ ಇಲ್ಲಿವರೆಗೂ ಅವರನ್ನು ಓಲೈಕೆ ಮಾಡಿಕೊಂಡು ಅವರನ್ನು ಕೇವಲ ರಾಜಕೀಯ ಲಾಭಕ್ಕಾಗಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಅವರನ್ನು ಸಾಕೊಂಡು ಬಂದಿದೆ. ಅವರ ಅಭಿವೃದ್ಧಿ ಆಗಲಿ, ಅವರ ಸೋಷಲ್ ಅಪ್ಲಿಫ್ಟ್ಮೆಂಟ್ ಆಗಲಿ, ಎಜುಕೇಷನ್ ಆಗಲಿ ಕಿಂಚಿತ್ತು ಚಿಂತೆ ಇಲ್ಲದ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಅವರಿಗೆ ಅಪೀಸ್ಮೆಂಟ್ ಮಾಡಿಕೊಂಡು ಬಂದಿರತಕ್ಕಂಥ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿ ಮುಖಾಂತರ, ಅಪೀಸ್ಮೆಂಟ್ ಮುಖಾಂತರ 135 ಜನರನ್ನು ವಿಧಾನಸಭೆಗೆ ಆಯ್ಕೆಯಾಗಿ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ಮುಸ್ಲಿಮರಿಗೆ ಒಂದು ಹೆಚ್ಚಾಗಿ ಮುಸ್ಲಿಮರಿಗೆ ಒಂದು ಸ್ವತಂತ್ರ ಸಿಕ್ಕಾಗೆ, ನಮ್ಮ ಸರ್ಕಾರ ಇದ್ದ ಹಾಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಇದು ನಮ್ಮದೇ ರಾಜ್ಯ, ನಮ್ಮ ಆಳ್ವಿಕೆಯಿಂದನೇ, ನಮ್ಮ ಮತದಿಂದನೇ ಇವತ್ತು ಸಿದ್ದರಾಮಯ್ಯ ಇರೋದು ಅಂತ ಮನಸ್ಥಿತಿಯಿಂದ ಇವತ್ತು ನೀವು ವಿದ್ಯಾರಣ್ಯಪುರದಲ್ಲಿ ಆಗಿರ್ತಕ್ಕಂಥ ಘಟನೆ, ರಾಮನ ಹೆಸರು ತೆಗೆದ್ರೆ ಜೈ ಶ್ರೀರಾಮ್ ಅಂತ ರಾಮನವಮಿ ಜೊತೆ ಹೇಳಿದ್ದಕ್ಕೆ ನೋ ರಾಮ್ ಓನ್ಲಿ ಅಲ್ಲ ಅಂತ ಹೇಳುವ ಮನಸ್ಥಿತಿಗಳು, ವಿಕೃತ ಮನಸ್ಥಿತಿಗಳು ಈ ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಒಂದೇ. ಹೇಗೆ ಭಾರತದಲ್ಲಿ ಜಾತಿ ಆಧಾರದ ಮೇಲೆ ಪಾರ್ಟಿಷನ್ ಆದಮೇಲೆ ಮುಸ್ಲಿಮ್ಗೆ ಒಂದು ಪಾಕಿಸ್ತಾನ ರಾಷ್ಟ್ರ ಕೊಟ್ಟು ಇದು ಹಿಂದೂಗಳಿಗೆ ಅಂತ ಇದ್ದು ಅದನ್ನು ಕಾಂಗ್ರೆಸ್ ತಿದ್ದಿ ಇದು ಸೆಕ್ಯುಲರ್ ರಾಷ್ಟ್ರ ಅಂತ ಮಾಡಿ ಇಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಬದುಕಬೇಕು ಅನ್ನುವ ಸುಳ್ಳು ಹೇಳಿ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ಗೆ ನನ್ನ ಧಿಕ್ಕಾರ ಇದೆ. ಜೈ ಹಿಂದ್, ವಂದೇ ಮಾತರಂ.